ಕೊಟ್ಟೆ. ಇದೇ ನಮ್ಮ ಕಿಚನ್ ಏರಿಯಾ. ಹಲೋ ಗೈಸ್, ವೆಲ್ಕಮ್ ಟು ಗೋಸ್ಟೆಡ್ ಹೌಸ್. ಮತ್ತೆ ನಮ್ಮ ಪಯಣ ಇದೇ ಊರ್ ಕಡೆಗೆ. ಅದು ಈ ಬೂತ್ ಬಂಗ್ಲೆಲಿ ಲಾಸ್ಟ್ ಟೈಮ್ ಮೀನ್ ಲಾಗ್ ಮಾಡಿದ್ವಲ್ಲ, ಇಲ್ಲ ಗೈಸ್. ನೀನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸೂರ್ಯ ಅಲ್ವಾ? ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೈಡಿಗೆ ಬನ್ನಿ ಅಣ್ಣ, ಹೇಳ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆಸ್ ಯೂಶುವಲ್ ಸಂಡೇ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸಂಡೇ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಕರೆಕ್ಟಾಗಿ 11:11ಗೆ ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. 11:11ಗೆ ಪಕ್ಕ ಪೋಸ್ಟ್ ಆಗುತ್ತೆ ಇದು. 11:11ಗೆ ಯಾಕೆ ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಅದು ಪ್ರೀತಿ ಹೆಚ್ಚಾದ್ರೆ ಹಂಗೆ. ಇವತ್ತೊಂದು ಟಾಪಿಕ್ ಏನಪ್ಪಾ ಅಂದ್ರೆ, ಇವತ್ತು ಒಂದು ರಾಪ್ ಸಾಂಗ್ ಶೂಟ್ ಮಾಡಕ್ ಹೋಗ್ತಾ ಇದ್ದೀವಿ. ರೀಲ್ಸ್ ನೋಡಿರ್ತೀರಾ, ಆ ರೀಲ್ಸ್ ಅಲ್ಲಿ ಏನು ಶೂಟ್ ಆಗಿರುತ್ತೆ ಅದನ್ನ ಇವತ್ತು ಫುಲ್ ವಿಡಿಯೋ ಶೂಟ್ ಮಾಡಕ್ ಹೋಗ್ತಾ ಇದ್ದೀವಿ. ನಮ್ ಜೊತೆ ಇನ್ನು 3 ಜನ ಬರ್ತಾ ಇದಾರೆ. 5 ಜನ ಬರ್ತಾ ಇದಾರೆ. 5 ಜನದಲ್ಲಿ ಇಬ್ರು ಆಲ್ರೆಡಿ ಸೆಟಲ್ ಆಗಿದ್ರೆ, ಇನ್ನಿಬ್ರು ನಾನೇ ತಗೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಪೆಟ್ರೋಲ್ ಗಾಡಿನ ಎಕ್ಸ್ಪೆರಿಮೆಂಟ್ ಆಗಿ ತಗೊಂಡು ಹೋಗ್ತೀನಿ ಇವಾಗ. ಚಿಂದಂತ ಓಲ್ಡ್ ಲೆಜೆಂಡ್ ಇಟ್ಕೊಂಡು ಎಲೆಕ್ಟ್ರಿಕ್ ಗಾಡಿಗೆ ಶಿಫ್ಟ್ ಆದೆ. ಅರ್ಥ ಆಯ್ತು ಅನ್ಸುತ್ತೆ. ಒಳ್ಳೆ ರಿದಮ್ ಮಾತ್ರ. ಬೇಗ ವಾಪಸ್ ಬರ್ತೀನಿ. ಎಲ್ಲಿ ಬರೀ ಒಂದು ಇವಾಗ ಅವನ್ನ ಒಂದು ನೋಡಿ ಕಾಲ್ ಮೇಲೆ ಎತ್ಕೊಂಡು ಬಿಡಕ್ಕೆ ಭಯ ಇದ್ದಾನೆ. ಡಿಗ್ರಿ ಫೈನಲ್ ಇಯರ್, ಫೈನಲ್ ಸೆಮ್. ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ನನ್ಗೂ ಮಾಡ್ಬಿಟ್ಟೆ ಹೆಂಗೆ. ಚೆನ್ನಾಗಿ ಹೇಳಿದೆ. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. 1 ತಿಂಗಳು ನಿಲ್ಸಿದ್ರು ಒಂದೇ ಸ್ವಲ್ಪ ಸ್ಟಾರ್ಟ್ ಆಗೋಯ್ತು. ಇವತ್ತು ಹಳ್ಳಿಕೆರೆಗೆ ಬಂದಿವಿ ಸರ್, ದರ್ಶನ್ ಅವ್ರನ್ನ ಪರಿಚಯ ಮಾಡಕ್ಕೆ. ಬೆಂಗಳೂರಲ್ಲಿ ಇವ್ರದ್ದು ಒಂದು ಒಳ್ಳೆ ಹವಾ ಇದೆ. ಅವಾಗ ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ಯಾರೇ ಬೇಡ ಏನೇ ಕಲೆಕ್ಟ್ ಕರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈ ಸ್ಮೈಲ್ಗೆ ಎಷ್ಟು ಜನ ಬಿದ್ದವ್ರೆ ಅಂತ ನಮ್ಮ ಕಾಲೇಜಲ್ಲಿ ಆಕ್ಟಿವನೇ ಇಲ್ಲ. 4 ಜನ ಬೈಕಲ್ಲಿ ಹೋಯ್ತಾ ಇವಿ. ಲೆಟ್ಸ್ ಗೋ. ಈ ವಾಕಿಂಗ್ ಸ್ಟೈಲ್ಗೆ ಅದು ಎಷ್ಟು ಜನ ಬಿದ್ದುಬಿಟ್ಟಿದ್ದಾರೋ. ನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲೋ 420. ನಾನೇನ್ ಬೇಕು ಅಂತ ಮಾಡದ್ನ? ಕೇರಳದ ಒಂದು ವಿಡಿಯೋ ಹಾಕ್ಬಿಟ್ಟು ಆಮೇಲೆ ಇದು ಹಾಕ್ತೀನಿ ನೋಡಿ. ಕರ್ನಾಟಕದ ವಾಟರ್ ಫಾಲ್ಸ್ಗಳು ಇದು ಯಾವ್ದು ಕ್ಷೇತ್ರ ಸೇರ್ತದೆ? ಕೇರ್ನಗರ ಅಲ್ವಾ? ದೊಡ್ಡಗೊಬ್ಬರು ಪಕ್ಕ ಚೌಟ್ರಿ ಪಕ್ಕ ಇರೋ ರೋಡ್ ಇದು. ಏನ್ ಸೆಕ್ಸಿ ಆಗೈತೆ ಅಂದ್ರೆ ಸಾಧನೆ ಮಾಡ್ತಾ ಇದೀನಿ ನೋಡಿ. ಡಿಪ್ರೆಷನ್. ವೆಲ್ಕಮ್ ಟು ಗೋಸ್ಟೆಡ್ ಹೌಸ್. ಇವತ್ತು ನಮ್ಮ ಫ್ರೆಂಡ್ ಅವರಲ್ಲಿ ಗೋಸ್ಟೆಡ್ ಹೌಸ್ ಅಂತ ಮಾಡ್ತಾ ಇದೀವಿ. ನೋಡ್ತಾ ಅವ್ರನ್ನ ಹೊರಗಡೆ ಇರುತ್ತೆ. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್. ಮನೆ ಟೂರ್ಗಳನ್ನ ನಮ್ಮ ಮನೆ ಟೂರ್ನೇ ಕೊಟ್ಟಿಲ್ಲ, ಬೇರೆಯವ್ರ ಮನೆ ಟೂರ್ ಕೊಡ್ತಾ ಇದ್ದೀನಿ. ಇದೇ ನಿಮಗೆ ಫಸ್ಟ್ ಪ್ರೀಮಿಯಂ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಬಂದ್ರೆ ಅಟ್ಯಾಚ್ ಕಬೋರ್ಡ್ ಇದೆ. ಮನೆ ಬಂದ್ರೆ ಅಟ್ಯಾಚ್ ಕಬೋರ್ಡ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಇದೊಂದು ವಿಂಡೋ ಒಂದು ಸೂಪರ್ ಒಳ್ಳೆ ನೇಚರ್ ಸಿಗುತ್ತೆ ನಿಮಗೆ. ಬನ್ನಿ ನೆಕ್ಸ್ಟ್ ಹಾಲ್ ಕಡೆ ಇದೇ ನಮ್ಮ ಟ್ರೈನಿಂಗ್ ಏರಿಯಾ. ಕಡೆ ಮಕ್ಕಳು ಸ್ಟಡಿ ನೇಚರ್ ಜೊತೆ ಎಂಜಾಯ್ ಮಾಡ್ಬೋದು. ಫುಡ್ ಮೀಲ್ಗಳು, ಬ್ರೇಕ್ಫಾಸ್ಟ್, ಸೊಪ್ಪು ತರಕಾರಿ ಬೇಕು ಅಂದರೆ ಡೈರೆಕ್ಟ್ ಹೋಗ್ಬೋದು. ಪ್ರೀಮಿಯಂ 5 ಸ್ಟಾರ್ ಬಾತ್ರೂಮ್. ಈ ಕಡೆ ಕಬೋರ್ಡ್ ಶೆಲ್ಫ್ಗಳಿದೆ, ಮೇಲ್ಗಡೆ ಸನ್ ರೂಫ್ ಇದೆ, ಓಪನ್ ಸನ್ ರೂಫ್. ಯಾವಾಗ ಬೇಕು ಅಂದ್ರೆ ಎಲ್ಲ ಕಿತ್ಕೊಂಡು ಬೇಕಾದ್ರೆ ನ್ಯಾಚುರಲ್ ಆಗಿ ಸ್ನಾನ ಮಾಡ್ಬೋದು. ಇದು ನಮ್ಮ ದೇಶ ಅಂದ್ರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಆಗ್ಬಿಟ್ರೆ ಸ್ವಲ್ಪ ಬಾಡಿ ಇದೆ, ಹಿಂಗ್ ಬೇಕಾದ್ರೆ ಕಳಿಸ್ಕೊಬೋದು. ನೇಚರ್ ಸೊಪ್ಪು ಕೂಡ ಇದೆ. ಇದೇ ನಮ್ಮ ಕಿಚನ್ ಏರಿಯಾ. ಫುಡ್ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಹುಳಿ ಇದೆ, ಮಧ್ಯಾಹ್ನ ಮುಂದೆ ಬಿಡೋಗುತ್ತೆ. ಅದೇ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸಪ್ರೇಟ್ ರ್ಯಾಕ್ ಇದೆ, ಜೊತೆಗೆ ಓಪನ್ ವಿಂಡೋ ಇದೆ. ಏನು ಸೊಪ್ಪು ತರಕಾರಿ ಬೇಕು ಅಂದ್ರೆ ಕೆಂಪು ಮಾಡಿ ನಿಮ್ಮ ಗಂಡಗಿಂದ ಬೇಕು ಅಂದ್ರೆ ತಂದ್ಕೊಳ್ಬಿಟ್ಟು ಈಗ ಅಡುಗೆ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇದೇ ನಮ್ಮ ಗೇಮಿಂಗ್ ರೂಮ್. ಇಲ್ಲಿ ಗೇಮಿಂಗ್ ರೂಮ್ ಎಲ್ಲ ಸೆಟ್ ಮಾಡಿಲ್ಲ. PC ಬರ್ತಾ ಇದೆ. PC ಇನ್ನೊಂದು ಟೇಬಲ್. ಈ ಕಡೆ ನಾನು ಸಿಂಗಲ್ ಬೆಡ್. ಈ ಕಡೆ ಒಳಗಡೆಲ್ಲ ಕಾಟ್ಪೋಸ್ಟ್ಗಳು ಹಾಕೋಣ. ಈ ಕಡೆ ಒಂದು ಆಲ್ ಎಲ್ಲ ಟೇಬಲ್ ಹಾಕೋಣ. ಅದ್ರ ಮೇಲೆ ವಿಂಡೋ ನೇಚರ್ ಗೋಸ್ಕರ. ಅಲ್ಲಿ ಒಂದು ಎಜೆ ಸೌಂಡ್ ಬಂದ್ರೆ ಎಲ್ಲ ಈ ಕಡೆ ಮೇಲೆ ಬರೋದು.
ಜಿಮ್ ಹೋಗ್ತಿರೋರೆ ಜಿಮ್ ಫ್ರೀ ಆಗಿರೋರಿಗೆ ಆರ್ಡರ್ ಮಾಡ್ಕೋಬಹುದು. ನೈಟ್ 12:30 ಇಂದ ತಿರುಗಿ 4 ಗಂಟೆ ತನಕ ಹೋಮ್ ಡೆಲಿವರಿ ಸಿಗ್ತದೆ. ನೆಕ್ಸ್ಟ್ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂದ್ರೆ ಸೀಲಿಂಗು. ನಮ್ಮನ್ನು 94 ಗ್ರಾಮ್ ಮಾಡಿರೋದು ಇನ್ನೂ ಪರವಾಗಿಲ್ಲ, ಚೆನ್ನಾಗೈತೆ. ನಮ್ಮ ಔಟ್ಡೋರು ಟೋಟಲ್ ಈಗ ಒಂದ್ಸರಿ ಔಟ್ ನೋಡ್ಕೊಂಡ್ಬಂದ್ರಲ್ಲ. ಚಾನ್ಸೇ ಇಲ್ಲ. ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ಇಲ್ಲಿ ಅಲ್ಲಿ ಇಲ್ಲಿ ಗಾಳಿ ಸುತ್ತಂಗ್ ಸುತ್ತೋದು, ತಿರ್ಗಾ ಮನೆಯವ್ರಿಗೆಲ್ಲ ಹುಷಾರ್ ತಪ್ಪೋದ್ರೆ ಬಯಸ್ಬೋದು. ಲಾಸ್ಟ್ ಟೈಮ್ ಮೀನ್ ಲಾಗ್ ಮಾಡಿದ್ವಲ್ಲ ಇಲ್ಲ ಗೈಸ್. ಈಗ ರೀಲ್ ಶೂಟ್ ಮಾಡಕ್ ಬಂದಿರೋದು. ಸಾಂಗ್ ಅಪ್ಲೋಡ್ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ, ಅಲ್ಲಿ ತನಕ ಹೇಳಲ್ಲ. ಏನೋ ತುಂಬಾ ಚೆನ್ನಾಗೈತೆ, ಅದಕ್ಕೋಸ್ಕರ ಶೂಟ್ ಮಾಡಕ್ ಬಂದಿರೋದು ಇಲ್ಲಿಗೆ. ಮತ್ತೆ ನಮ್ಮ ಪಯಣ ಇದೇ ಊರ್ ಕಡೆಗೆ. ತಿರ್ಗಾ ಅದೇ ಪ್ಲೇಸ್ ಬಂದಿವಿ ವಿಡಿಯೋ ಶೂಟ್ ಮಾಡಕ್ಕೆ. ನಮ್ಗೇನೋ ಈ ಪ್ಲೇಸ್ ಅಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಬರ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ವಿಂಡ್ ವಾಯ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಯ್ಸ್ ರಿಡಕ್ಷನ್ ಎಷ್ಟು ಬರುತ್ತೆ ಗೊತ್ತಿಲ್ಲ, ನೋಡೋಣ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ. ವಿಡಿಯೋ ಫಸ್ಟ್ ಟೈಮ್ ಶೂಟ್ ಮಾಡ್ತಾ ಇರೋದು, ಫಸ್ಟ್ ಟೈಮ್ ರೀಲ್ ಶೂಟ್ ಮಾಡ್ತಾ ಇರೋದು. ಸಕ್ಕದಾಗಿ ಕಾಣಿಸ್ತಾ ಇದ್ದಪ್ಪ. ಈಗ ಹಾಫ್ ರೀಲ್ ಶೂಟ್ ಆಯ್ತು. ಅಲ್ಗೋ ಹಂಗಿದ್ರೆ ಶೂಟ್ ಚೆನ್ನಾಗಿ ಹೋಗ್ಬೋದಲ್ಲ. ಈ ಕಡೆ ಹೋಗಕ್ಕಿಲ್ಲ, ಅಲ್ಲಿ ಅಲ್ಲಿ ಇಳಿಬೋದು. ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಇಳಿಯೋದವ, ಅಲ್ಲೇ ಹೋಗ್ಬೋದು, ಅಲ್ಲೇ ಮಾಡ್ಬೋದು. ಅದು ಡಬಲ್ ಮೀನಿಂಗ್ ಸರ್. ಅಯ್ಯೋ ಯಾರು ಇಲ್ಲ ಅಂದ್ರೆ ಯಾರ ಪಕ್ಕಾ ಸ್ಪೋರ್ಟ್ಸ್ ಹುಡುಗ ಕಣ. ಹ್ಯಾಕರ್ ಕಣಕಂತ ಇದೆ ಕಣ. ಬ್ಯಾಗ್ ನ ತಕೊಂಡು ಹ್ಯಾಟ್ ಹಾಕೊಂಡು ಕ್ಯಾಮ್ರಾದಲ್ಲಿ ಮಾತ್ರ ಸೈಕಾ ಕಾಣಿಸ್ತಾ ಇದೆ. ನಿಮ್ಮೂರು ಕಸ ಬಿಟ್ಬಿಟ್ಟಿದ್ದು. ಈಗ ಇವಾಗ ನಾವು ಬ್ಲಾಗ್ ಶೂಟ್ ಮುಗಿದು 2 ಮುಗಿದು. ಸೊ ಇವಾಗ ಹೋಗ್ತಾ ಇದೀವಿ ಊಟ. ಕಾನ ಪೀನಸ್ ಮನೇಲಿ ಕಾಲ್ ಮಾಡ್ಬಿಟ್ಟು ಹೋಗಿತಾ ಇದ್ದಾರೆ ಊಟಕ್ಕೆ ಬಾ ಅಂತ. ಫಸ್ಟ್ ಬೇಗ ಊಟಕ್ಕೆ ಹೋಗ್ಬೋದು. ಸರಿ ಬ್ರೋ, ಫೀಲಿಂಗ್ ಎತ್ಕೊಂಡು ಹಂಗೆ ಹೊಂಟೋಗದ. ಬಾಯ್ ಬಾಯ್. ಗೈಸ್ ಇವಾಗ ತಾನೇ ದೇವ್ರ ಮನೆ ಶೂಟ್ ಆಯ್ತು. ದೇವ್ರ ಮನೆ ಶೂಟ್ ಆದ್ಮೇಲೆ ನನ್ನೊಂದು ಲಾಸ್ಟ್ ಶೂಟ್ ಆಯ್ತು. ಅದಾದ್ಮೇಲೆ ಈಗ 3 ಜನ ಹೋಯ್ತಾ ಇದ್ದೀವಿ ಬ್ಯಾಕ್ ಮಾಡ್ಕೊಂಡು. ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಒಳಗೆ ಏನಿರೋದು ಬ್ರೋ, ಇಲ್ಲಿ ಮೆಟ್ಲವೆ. ಒಳಗೆ ಏನಿರೋದು ನೀರು, ಯಾವ್ದೋ ಬಾವಿ ತರ ನೀರೈತೆ. ಈ ಹೊಳೆಲಿ ಎಷ್ಟು ನೀರೈತೆ ಅಂತ ಅನ್ಬಿಟ್ಟು, ಇಲ್ಲಿ ಎಷ್ಟೈತೆ ಅಂತ ಅನ್ಬಿಟ್ಟು ನೋಡಕ್ ಒಂಥರ ಸಖದಾಗೈತೆ. ಐತಿಹಾಸಿಕ ಪ್ಲೇಸ್. ಮತ್ತೆ ಆಗ್ಲೇ ಹೇಳಿದ್ದು ನಾನು 1994 ಹೇಳಿವ್ನಿ. ಆ ದೇವ್ದ ಮನೆ 1924 ಕ್ರಿಯೇಟ್ ಆಗಿದ್ದು. ನಾನೊಂದು ಮಿಸ್ಟೇಕ್ ಆಗ್ಬಿಟ್ಟು 1994 ಅಂತ ಹೇಳಿನಿ. ಈಗ ಅಪ್ಪಿ ತಪ್ಪಿ ಏನಾರು ನಂದು ಅವಳ ಹೆಸರೇನು ಗೊತ್ತಾಯ್ತಲ್ಲ. ಹೌದಾ ಯಜಮಾನ್ರೆ? ಶಿ ವಾಚಿಂಗ್ ಯು ಸೀರೀಸ್ಗೆ ಏನಾದ್ರು ತೊಂದರೆ ಆದ್ರೆ ಅದು ಈ ಮನೆಯಿಂದನೇ ಆಗೋದು. ಅಂದ್ರೆ ಶಿ ವಾಚಿಂಗ್ ಇಂದ ನಂಗೆ ಏನೋ ತೊಂದರೆ ಆಗಲ್ಲ. 2-3 ಕಿಲೋಮೀಟರ್. ಅದು ಈ ಬೂತ್ ಬಂಗ್ಲೆಲಿ ನಮ್ಗೆ ಕೂದಲು ಉದುರ್ತದೆ ಅಂತ ಬೇಜಾರು. ಈ ಅಣ್ಣಂಗೆ ಇಷ್ಟು ವರ್ಷ ಅದು ಕೂದಲು ಉದುರ್ಲಿಲ್ವಲ್ಲ ಅಂತ ನಾನು ಕೊಟ್ಟೆ ಅವ್ರಿಗೆ. ಹಲೋ ಗೈಸ್, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಒಂದಿನ ಕರೆಕ್ಟಾಗಿ ವಿಡಿಯೋ ಎಂಡ್ ಮಾಡಕ್ಕೆ, ಇವತ್ತು ಕೂಡ ಪ್ರಾಪರ್ ಆಗಿ ವಿಡಿಯೋ ಎಂಡ್ ಮಾಡಕ್ಕಾಯ್ತಲ್ಲ. ಏನೇನೋ ಪ್ಲಾನ್ಸ್ ಗಳು ಬರುತ್ತೆ, ಆ ಪ್ಲಾನ್ಸ್ ಗಳು ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಅಲ್ಲಿ ಇಲ್ಲಿ ಹಂಗಾಗಿ ಅಲ್ಲಿ ಇಲ್ಲಿ ಹೋಗಿ ಗಳಲ್ಲಿ ಹಾಕೌಟ್ ಆಗುತ್ತೆ. ಮಾಡ್ಕೊಂಡು ಬಂದ್ರೆ ಏನ್ ಮಾಡಿರ್ತೀವಿ ಅದನ್ನ ವಿಡಿಯೋ ಹೇಳಕ್ಕಾಗಲ್ಲ. ಸೊ ಅಷ್ಟೇ. ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅವ್ರ ಮದ್ವೆಗೆ ನಾವ್ ಹೇಗೆ ಬರ್ದಂಗಾರೆ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಬಾಂಬ್ ಆಗಿರೋದು ಬರುತ್ತೆ ಅಂತ. ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ.